ಇದು ಭೂಮಿಕಾ ಅವ್ರಿಗೆ ಗೊತ್ತಾಗಬಾರ್ದು. ಸರ್ಪ್ರೈಸ್. ನಾನು ಜೋಗಿ ಅವ್ರ ಹತ್ರ ಮಾತಾಡಿ ಪಬ್ಲಿಷ್ ಮಾಡ್ಕೊಡಕ್ಕೆ ಹೇಳ್ತೀನಿ. ನೀನು ಪ್ರಿಂಟಿಂಗ್ ಪ್ರಿಪ್ರೇಷನ್ನ ಶುರು ಮಾಡು. ಸರಿ ಬಿಗ್ ಬ್ರೋ, ಇದು ನಿಜವಾಗ್ಲೂ ಒಳ್ಳೆ ಐಡಿಯಾ. ಅದನ್ನೇ ಮಾಡೋಣ. ಇದು ನಾನು ಭೂಮಿಕಾ ಅವ್ರಿಗೆ ಕೊಡ್ತಾ ಇರೋ ಅತಿ ದೊಡ್ಡ ಸರ್ಪ್ರೈಸ್ ಆಗಿರುತ್ತೆ. ಸರ್ಪ್ರೈಸ್? ಓಕೆ, ಭೂಮಿಕಾ ಅವ್ರು ಕಾಯ್ತಾ ಇರ್ತಾರೆ, ನಾನು ಹೊರಡ್ತೀನಿ. ನಾವು ಬೇಗ ಮುಗಿಸ್ಕೊಂಡು ಹೊರಡ್ತೀವಿ, ನಮ್ಮನೆಯವರು ಕಾಯ್ತಾ ಇರ್ತಾರೆ. ಓಕೆ, ಯಾ ಬಾಯ್. ಬಾಯ್ ಗೆಳೆಯ. ಗೆಳೆಯ ಕೂತ್ಕೋ. ಏನಾಯ್ತು? ನೀರು ತೊಗೊಂಡು ಗೆಳೆಯ. ಗೆಳೆಯ, ಏನಾಯ್ತು? ಬರ್ತಾ ಗೆಳೆಯ. ಏನಾಯ್ತು? ಬ್ರೋ ನೀರು ಕುಡಿಬೇಕು ಬ್ರೋ. ಅಯ್ಯೋ ಓಕೆ, ನಡಿ ಹಾಸ್ಪಿಟ್ಲಿಗೆ ಹೋಗೋಣ ನಡಿ. ಬೇಡ ಕಣೋ, ನಾರ್ಮಲ್ ಆಗಿದ್ದೀನಿ ಅಂತ ಹೇಳಿದ್ನಲ್ಲ. ಅದು ಲೈಟಾಗಿ ತಲೆ ಸುತ್ತಷ್ಟೇ. ತಲೆ ಸುತ್ತ ಯಾವುದಕ್ಕೂ ಒಂದು ಸರ್ತಿ ಡಾಕ್ಟರ್ ಹತ್ರ ಹೋಗೋಣ ನಡಿಯಪ್ಪ. ಬೇಡ ಕಣೋ, ಐ ಆಮ್ ಆಲ್ ರೈಟ್. ಬಹುಶಃ ಖುಷಿ ಜಾಸ್ತಿ ಆದರೂ ತಲೆ ಸುತ್ತ ಬರುತ್ತೆ ಅನ್ಸುತ್ತೆ. ಏನೋ ಹೊರಡ್ತೀನಿ ನಡಿ. ಕಾರಲ್ಲಿ ಬರ್ತೀನಿ. ನಡಿ 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 ಗೆಳೆಯ, ನೀನು ನಡಿ. ಇನ್ಸ್ಪೆಕ್ಟರ್, ಅವನೇನಾದ್ರೂ ಬಾಯ್ ಬಿಟ್ನಾ? ಅವ್ನು ಮಾಡಿದ್ದು ಒಪ್ಕೊಂಡ? ಇಲ್ಲ ಮೇಡಮ್, ಅವ್ನಿಗೆ ಎಷ್ಟೇ ಕೇಳಿದ್ರು ನಾನು ಮಾಡಿಲ್ಲ ಅಂತಾನೆ ಹೇಳ್ತಾ ಇದ್ದಾನೆ. ಯಾಕಂದ್ರೆ ನಾವು ಕೊಡೋ ಟ್ರೀಟ್ಮೆಂಟ್ಗೆ ಬೇರೆ ಯಾರೇ ಆಗಿದ್ರು ಇಷ್ಟೊತ್ತಿಗೆ ಸತ್ಯನ ಬಾಯ್ ಬಿಟ್ಟಿರೋರು. ನನ್ಗನ್ಸತ್ ಮೇಡಮ್, ನಿಮ್ಮ ಮನೆಗೆ ಬಾಂಬ್ ಬಿಟ್ಟಿರೋರು ಬೇರೆ ಇರಬೇಕು. ತಪ್ಪು ಮಾಡಿರೋ ವ್ಯಕ್ತಿ ತಾನು ತಪ್ಪು ಮಾಡಿದ್ದಾನೆ ಅಂತ ಒಪ್ಕೋತಾನ ಸರ್? ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ಏನಾಗುತ್ತೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವನು ಬಾಯಿ ಬಿಡ್ತಾ ಇಲ್ಲ. ಅವನು ಬಾಯಿ ಬಿಟ್ಟಿಲ್ಲ ಅಂದರೆ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ವ ಸರ್? ಅದಕ್ಕೆ ತಾನೆ ಪೊಲೀಸವ್ರು ಇರೋದು. ವಿಚಾರಣೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಿ ಸರ್. ಸತ್ಯ ಹೊರಗೆ ಬರೋ ತನಕ ಅವನು ಹೊರಗಡೆ ಬರಬಾರ್ದು. ಸರಿ ಮೇಡಮ್, ನಾನು ನೋಡ್ಕೊತೀನಿ. ನಾನು ಅವನ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಪ್ಲೀಸ್ ಮೇಡಮ್. ಬರಬೇಕು. ವಾಟ್ ಮೈ ಡಿಯರ್ ಮದರ್ ಇಂಡಿಯಾ, ಈ ಕುಲಪುತ್ರ ಕಂಬಿಯಿಂದ ಹೇಗಿದ್ದಾನೆ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದ್ಯಾ? ನಿನ್ನೆ ನೋಡಕ್ ಬಂದಿಲ್ಲ. ನಿನ್ನ ಈ ಅಹಂಕಾರ ಹಠ ಇನ್ನು ಎಷ್ಟು ದಿನ ಇರತ್ತೆ ಅಂತ ನೋಡಕ್ ಬಂದಿದ್ದೀನಿ. ಪ್ರತಿ ಸಲ ನೀನು ತಪ್ಪು ಮಾಡ್ತಾ ಇದ್ರೆ ನಿನ್ನನ್ನು ಯಾರಾದರೂ ಬಂದು ಕಾಪಾಡ್ತಾರೆ ಅಂತ ಅನ್ಕೊಂಡಿದ್ಯಲ್ಲ, ಆದರೆ ಈ ಸಲ ಆಗಲ್ಲ. ನೀನು ಮಾಡಿರೋ ತಪ್ಪಿಗೆ ನೀನು ಉತ್ತರ ಕೊಡಲೇಬೇಕು. ಕ್ಯಾ ಬಾತ್, ಏನು ಡೈಲಾಗು, ಏನು ಪರ್ಫಾರ್ಮೆನ್ಸು. ನನಗಿನ್ನೂ ಒಂದು ಅರ್ಥ ಆಗ್ತಾ ಇಲ್ಲ ಮಾಮ್, ಅದು ಹೇಗೆ ನೀನು ಇಷ್ಟೊಂದು ಬದಲಾಗಕ್ಕೆ ಸಾಧ್ಯ ಅಂತ. ಆಲ್ ಆಫ್ ಎ ಸಡನ್ ಯೂ ಟರ್ನ್ ಕಾ ಬಾಪ್ ಇದು. ಸಡನ್ ಆಗಿ ವೆಯ್ಟ್ ಲಾಸ್ ವೆಯ್ಟ್ ಗೇನು ಅಂತಾರಲ್ಲ ಹಾಗೆ. ಏನು ಸಮಾಚಾರ? ಬದಲಾಗಬೇಕಾಯ್ತು. ಅದಕ್ಕೆಲ್ಲ ಕಾರಣ ನೀನೇ. ನಿನ್ನಿಂದಾನೇ ನಾನು ಹೀಗಾಗಿರೋದು. ಎಷ್ಟು ಸಲ ನಿನ್ನ ತಪ್ಪನ್ನೆಲ್ಲ ಮುಚ್ಚಾಕಿದ್ದೀನಿ. ನೀನು ತಪ್ಪು ಮಾಡಿದ್ಯಾ ಅಂತ ಗೊತ್ತಾದರೂ ನಿನ್ನನ್ನು ಸಪೋರ್ಟ್ ಮಾಡಿದ್ದೆ. ತಾಯಿ ಅಂತ ನೋಡಿದೆ, ನನ್ನನ್ನೇ ಕತ್ತಿಳಿದು ಮನೆಯಿಂದ ಆಚೆ ಹಾಕಿದೆಯಲ್ಲ, ಆದರೂ ನಿನ್ನನ್ನು ನಾನು ಕ್ಷಮಿಸಿದ್ದೀನಿ. ಯಾಕೆ ಗೊತ್ತಾ? ನಾನು ನಿನಗೆ ಜನ್ಮ ಕೊಟ್ಟಿದ್ದೀನಿ. ನೀನು ನನ್ನ ಮಗ ಅನ್ನೋ ಮಮಕಾರದಿಂದ. ಅದಕ್ಕೆ ಇಲ್ಲಿವರೆಗೂ ನಾನು ಸುಮ್ಮನೆ ಇದ್ದಿದ್ದು. ಇವತ್ತಲ್ಲ ನಾಳೆ ನೀನು ಬದಲಾಗ್ತೀಯ ಅನ್ನೋ ನಂಬಿಕೆಯಿಂದ. ಆದರೆ ನೀನು ಬದಲಾಗೇ ಇಲ್ಲ. ನನ್ನ ನಂಬಿಕೆನ ಪ್ರತಿ ಸಲನೂ ಸುಳ್ಳು ಮಾಡ್ತಾ ಬಂದಿದ್ಯಾ. ಅದಕ್ಕೆ ಇವತ್ತು ನೀನು ಇಲ್ಲಿ ನಿಂತಿರೋದು. ಸಾಕು ಮಾಮ್, ಸಾಕು. ಅಲ್ಲಿಗೆ ನಿಲ್ಸು ನಿನ್ನ ಮಾತನ್ನ. ಇಷ್ಟು ದಿನ ನೀನು ಹೇಳಿದ್ದೆಲ್ಲ ಕೇಳಿಸ್ಕೊಂಡಿದ್ದಾಯ್ತು, ಮಾಡಿದ್ದೆಲ್ಲ ಸಹಿಸ್ಕೊಂಡಿದ್ದು ಆಯ್ತು. ಈಗೇನಿದ್ರು ನನ್ನ ಸರ್ದಿ.
ನಾನು ಹೇಳಿದ್ದನ್ನ ನೀನು ಕೇಳಿಸ್ಕೋಬೇಕು ಜೈ. ನೀನು ಮಾಡಿದ ಕೆಲಸಕ್ಕಲ್ಲ ಇರೋದು ಒಂದೇ ಒಂದು ದಾರಿ. ನೀನು ಮಾಡಿರೋ ತಪ್ಪನ್ನೆಲ್ಲ ಸುಮ್ಮನೆ ಒಪ್ಕೊ. ಸತ್ಯನ ಬಾಯ್ಬಿಟ್ರೆ ನಿನಗೆ ಒಳ್ಳೇದು, ಹೇಳ್ತಿದ್ರೆ ಪರಿಣಾಮ ಬೇರೆನೇ ಇರುತ್ತೆ. ನಿನಗೆ ಜನ್ಮ ಕೊಟ್ಟವಳು ಕಣೋ ನಾನು. ಆ ತಾಯಿನೇ ಇವತ್ತು ನಿನ್ನನ್ನು ಇಲ್ಲಿ ನಿಲ್ಲಿಸಿದ್ದಾಳೆ. ಅದನ್ನ ಮರಿಬೇಡ. ನಿನ್ನ ಜೀವನ ಎಲ್ಲಿ ಹೋಗಿ ನಿಲ್ಬೇಕು ಅಂತ ನೀನಲ್ಲ, ನೀನ್ ಮಾಡಿರೋ ಕರ್ಮ ಡಿಸೈಡ್ ಮಾಡುತ್ತೆ. ಮುಗೀತಾ? ಇನ್ನು ಏನಾದರೂ ಬಾಕಿ ಇದ್ರೆ ಹೇಳ್ಬಿಡು. ಇಲ್ಲ. ಕಾಫಿ. ಥ್ಯಾಂಕ್ ಯು. ಏನು ಹೆಂಗೆ ನೋಡ್ತಾ ಇದ್ದೀರಾ? ನೀವು ಯಾಕೆ ಈ ರೀತಿ ಮಾಡ್ತೀರಾ? ನಾನೇನು ಮಾಡಿದೆ? ನೀವು ಯಾಕೆ ನನ್ನ ಹತ್ರ ಏನು ಹೇಳಲ್ಲ? ಏನು ಹೇಳ್ಬೇಕಾಗಿತ್ತು? ಆಫೀಸಲ್ಲಿ ತಲೆ ಸುತ್ತು ಬಂದಿದ್ದು ಅಂತ ನನ್ನ ಹತ್ರ ಯಾಕೆ ಹೇಳಿಲ್ಲ? ನಾನದ ಫೋನ್ ಮಾಡಿ ಹೇಳಿದ್ನ? ಅಟ್ಲೀಸ್ಟ್ ಅವರಾದ್ರೂ ಹೇಳಿದ್ರಲ್ವಾ? ರೀ, ನನ್ನ ಮಗನ ಕ್ಯಾರೆಕ್ಟರ್ ಎಂಥದ್ದು ಅಂತ ನಿಮ್ಗೆ ಗೊತ್ತು. ಇಲ್ಲಿಗೆ ಹೋಯ್ತು ಅಂದರೆ ಹುಲಿಗೆ ಹೋಯ್ತು ಅಂತಾನೆ. ಎಲ್ಲಾನು ಬರೀ ಎಕ್ಸಾಜರೇಟ್ ಮಾಡೋದೇ ಅವ್ನ ಕೆಲಸ. ಸುಮ್ಮನೆ ಎಕ್ಸಾಜರೇಷನು ಇಲ್ವೋ ಅನ್ನೋದು ನಾಳೆ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಹಾಸ್ಪಿಟ್ಲ್ಗ ಅವೆಲ್ಲ ಏನು ಬೇಡ, ಸುಮ್ಮನೆ. ಯಾಕೆ ಬೇಡ? ಅದ್ರ ಅವಶ್ಯಕತೆ ಇಲ್ಲ ರೀ. ನಾನು ಹೇಳಿದ್ನಲ್ಲ, ಮೈಂಡ್ ಸ್ವಲ್ಪ ಸ್ಟ್ರೆಸ್ ಆಗಿದೆ, ಅದಕ್ಕೆ ತಲೆ ಸುತ್ತ ಬಂದಿದೆ ಅಷ್ಟೇ. ಏನಿಲ್ಲ, ನಾಳೆ ನಾವು ಹಾಸ್ಪಿಟಲ್ಗೆ ಹೋಗ್ತಿದೀವಿ ಅಷ್ಟೇ. ನೋ ನೋ ನೋ, ನಿಜವಾಗ್ಲೂ ಅದ್ರ ಅವಶ್ಯಕತೆ. ನಾನು ಆರಾಮಾಗಿದ್ದೀನಿ, ಸುಮ್ಮನೆ ತಲೆ ಕೆಡಿಸ್ಕೊಬೇಡಿ ನೀವು ಸರ್.